ದೇವರನಾಯಕನಹಳ್ಳಿ ನಗರಸಭೆ ಹಾಗೂ ಕಿರ್ಲೋಸ್ಕರ್ ಲೇಔಟ್ ನಿವಾಸಿಗಳ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಗಿಡ ನೆಡುವ ಮೂಲಕ ನಗರಸಭೆ ಪೌರಾಯುಕ್ತ ಕಾಂತರಾಜು ಹಾಗೂ ಬಿಜೆಪಿ ಮುಖಂಡರಾದ ಜಿಪಿ ನಾರಾಯಣಪ್ಪ ಅವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಕಾಳಜಿ, ಸ್ವಚ್ಛತೆ, ನೈರ್ಮಲ್ಯಗಳ ಹಾಗೂ ಘನತ್ಯಾಜ್ಯ ವಿಂಗಡಣೆ ಬಗ್ಗೆ ಅರಿವು ಮೂಡಿಸಲಾಯಿತು. 2026 ಘನತ್ಯಾಜ್ಯ ನಿರ್ವಹಣೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ಅನ್ನು ಹೊಸದಾಗಿ ನಾವು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಮೇಲೆ ಇಂಪ್ಲಿಮೆಂಟ್ ಆಗಿದೆ. ದೇಶಾದ್ಯಂತ ಈ ಒಂದು ರೂಲನ್ನು ಇಂಪ್ಲಿಮೆಂಟ್ ಆಗಿದೆ. ಸೊ ಎಲ್ಲರೂ ಸಹ ಈ ಒಂದು 4 ಬಿನ್ನನ್ನು ಯೂಸ್ ಮಾಡಬೇಕು, ಸಗ್ರಿಗೇಷನ್ ಹೀಗೆ ಆಗಬೇಕು ಅನ್ನುವಂಥದ್ದು ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಒಂದು ವಿಶ್ವ ಪರಿಸರ ದಿನಾಚರಣೆ ಜೊತೆಯಲ್ಲಿ ನಾವು ಏನು ಸಗ್ರಿಗೇಷನನ್ನು ಮಾಡುವಂಥ ಒಂದು ಅವೇರ್ನೆಸ್ಸನ್ನು ಪ್ರೋಗ್ರಾಮನ್ನು ಮಾಡುವಂಥದ್ದು. ಜೊತೆಗೆ ನೀವು ನಮಗೆ ಏನು ಕಸವನ್ನು ನಾವು ಕೊಡ್ತಾ ಇದ್ದೀರ, ನೀವು ಸಗ್ರಿಗೇಟ್ ಮಾಡಿ ಸೊ ಉತ್ತಮವಾದಂಥ ಒಂದು ರೀತಿಯಲ್ಲಿ ನೀವು ನಮಗೆ ಕೊಡ್ತಾ ಇದ್ದೀರಿ ಅನ್ನುವಂಥ ಒಂದು ಸಂದರ್ಭವನ್ನು ತಮ್ಮೊಂದಿಗೆ ಹಂಚ್ಕೊಳ್ಬೇಕು ಅನ್ನುವಂಥದ್ದು. ಅದರಲ್ಲೇ ನಿಮಗೆ ಒಂದು ಅಪ್ರಿಷಿಯೇಷನ್ ಮಾಡುವಂಥದ್ದು ಸೇಮ್ ನಿಮ್ಮ ಬಡಾವಣೆ ಕಿರ್ಲೋಸ್ಕರ್ ಬಡಾವಣೆಯಿಂದ ಸೊ ತುಂಬ ಉತ್ತಮವಾಗಿ ಅಂದರೆ ಎಲ್ಲ ರೀತಿಯಂಥ ವಿಂಗಡಣೆ ನಮಗೆ ಅಂದರೆ 3 ವಿಂಗಡಣೆಯನ್ನು ಮಾಡ್ತಿದ್ವಿ, ಸ್ಯಾನಿಟರಿ ಮತ್ತು ಡ್ರೈ ಆ್ಯಂಡ್ ವೇಸ್ಟ್ ಅಂತಿತ್ತು. ಈಗ ನಾವು ಸ್ಪೆಷಲ್ ಕೇರ್ ಅನ್ನುವಂಥದ್ದು ಹೀಗಾಗಿದೆ. ಸೊ 3 ರೀತಿಯ ತ್ಯಾಜ್ಯಗಳನ್ನು ನೀವು ಉತ್ತಮ ರೀತಿಯಲ್ಲಿ ನೀವು ನಮ್ಗೆ ಕೊಡ್ತಾ ಇರೋದ್ರಿಂದ ಸೊ ನಿಮ್ಮನ್ನು ಅಪ್ರಿಷಿಯೇಷನ್ ಮಾಡುವಂಥದ್ದು, ಇನ್ನೊಂದಷ್ಟು ಪ್ರೋತ್ಸಾಹಿಸಿ ಸೊ ಉತ್ತಮವಾದ ಇನ್ನೊಂದಷ್ಟು ನಿಮ್ಮಿಂದ ನಾವು ವಿಶೇಷವಾದಂಥ ಏನು ತ್ಯಾಜ್ಯಗಳಿದ್ದಾವೆ ಇವೆಲ್ಲವೂ ಸಹ ವಿಂಗಡಣೆ ಇನ್ನೊಂದಷ್ಟು ಆಗಲಿ ಅನ್ನುವಂಥ ಒಂದು ಕಾರಣಕ್ಕೆ ನಾವು ಈ ಒಂದು 3 ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜಿಸ್ತೀವಿ. ಸೊ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಇಷ್ಟೊತ್ತು ಏನೇ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ತಾವೆಲ್ಲರೂ ಬಂದು ಸೊ ತಮ್ಮದೇ ಆದಂಥ ಏನು ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟಿದೆ. ಹಾಗಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಸೊ ಬಹುಮುಖ್ಯವಾಗಿ ನಾವು ಪರಿಸರವನ್ನು ಸಂರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ. ಬರೀ ನಾವು ಏನು ಅಧಿಕಾರಿ ವರ್ಗದವ್ರಿಗೆ ಅಷ್ಟೇ ಅಲ್ಲ, ಸೊ ನಮ್ಮ ಮುಂದಿನ ಪೀಳಿಗೆ ನಾವು ಬದುಕಬೇಕು ಅಂತಂದಾಗ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಬೇಕು ಅಂದಾಗ ಸೊ ನಾವು ಇವತ್ತು ಒಂದು ಮರವನ್ನು ನೆಟ್ಟು ಪ್ರತಿಯೊಬ್ಬರು ಒಂದು ಮರವನ್ನು ನೆಡಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡಿದ್ದೆ. ಅದರಲ್ಲಿ ಸೊ ಮುಂದಿನ ದಿನಗಳು ಅದು ಉಪಯೋಗವಾಗ್ತದೆ. ಸೊ ನಾವು ಪರಿಸರಕ್ಕೆ ಕೊಡುವಂಥ ಒಂದು ಕಾಳಜಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಥಮವಾಗಿ ಆಯೋಜನೆ ಮಾಡಬೇಕು ಅಂದ್ಕೊಂಡಾಗ ಸೊ ನಾವು GPN ಸರ್ನ ಕೇಳಿದೆ, ಸೊ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ ಅಂದಾಗ ಅವರು ತಮ್ಮ ಏನು ಕಾರ್ಯಕ್ರಮ ಅಂತ ಕೇಳಿದ್ರು, ಈ ಪರಿಸರ ದಿನಾಚರಣೆ ಜೊತೆಗೆ ನಾವು ಒಂದು ಅಪ್ರಿಷಿಯೇಷನನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾಗ ಅವರು ಅವರ ಒತ್ತಡದಲ್ಲಿ ಈ ವರ್ಷದ ಥೀಮ್ ನಮ್ಮ ಗೌರ್ಮೆಂಟಿಂದ ಹಾಕೊಂಡಿದ್ದೀವಿ. ಮತ್ತು ಇದೇ ಸಮಯದಲ್ಲಿ ಏಪ್ರಿಲ್ 1ನೇ ತಾರೀಕಿಂದ ಹೊಸ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಬಿಡುಗಡೆ ಆಗಿದೆ. ಏಪ್ರಿಲ್ 1ನೇ ತಾರೀಕಿಂದ ಅಪ್ಲೈ ಆಗ್ತಾ ಇದೆ. ನಾವು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲಿಂದನೂ ಹಸಿ ಕಸ, ಒಣ ಕಸ ಮತ್ತು ಸ್ಯಾನಿಟರಿ ತ್ಯಾಜ್ಯ ಅಂತ ಸಪ್ರೇಟ್ ಮಾಡಿ ನಮ್ಮ ನಗರಸಭೆ ಗಾಡಿ ಬರುತ್ತೆ, ಅದಕ್ಕೆ ನೀವು ಕೊಡ್ತಾ ಇದ್ದೀರಾ. ನಾವು ಈ ಏರಿಯಾದಲ್ಲಿ ಆವಾಗವ ಬಂದು ನೋಡ್ತಾ ಇರ್ತೀವಿ, ಸೆಗ್ರಿಗೇಷನ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಬಟ್ ಈ ಹೊಸ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಏನು ಹೇಳ್ತಾ ಇದೆ, ನಾವು ಇದುವರೆಗೂ 3 ಥರ ಏನು ಸೆಗ್ರಿಗೇಷನ್ ಮಾಡ್ತಾ ಇದ್ವಿ ಅದನ್ನು ಇನ್ಮೇಲೆ 4 ಥರ ಮಾಡಿ ಅಂತ ಡೈರೆಕ್ಟ್ ಮಾಡ್ತಾ ಇದೆ. ಹಸಿ ಕಸ, ಒಣ ಕಸ, ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಳದಿ ತ್ಯಾಜ್ಯ, ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಒಂದು ಹೊಸ ಎಡಿಷನ್. ಆ್ಯಕ್ಚುಲಿ ಮೊದಲಿಂದನೂ ಕಲೆಕ್ಟ್ ಮಾಡ್ತಿದ್ವಿ, ಈಗ ಅದನ್ನು ಸೆಪ್ರೇಟ್ ಮಾಡಿ ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಪೇಂಟ್ ಬಾಕ್ಸಸ್, ಯೂಸ್ಡ್ ಪೇಂಟ್ ಬಾಕ್ಸಸ್, ಯೂಸ್ಡ್ ಮೆಡಿಸಿನ್, ಎಕ್ಸ್ಪೈರ್ಡ್ ಮೆಡಿಸಿನ್ಸ್, ಮತ್ತು ಸಿರಿಂಜಸ್, ನಿಮ್ಮ ಮನೆಯಲ್ಲಿ ಜನರೇಟ್ ಆಗುವಂಥದ್ದು ಸಿರಿಂಜಸ್ ಆ ಥರದ್ದು, ಮತ್ತು ಈ ಟಾಯ್ಲೆಟ್ ಘನತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ದ ಕಿರ್ಲೋಸ್ಕರ್ ಲೇಔಟ್ ನಿವಾಸಿಗಳಿಗೆ ಪ್ರಶಂಸಾ ಪತ್ರವನ್ನು ನೀಡಲಾಯಿತು. ಈ ದಿವಸದ ಪ್ರಮುಖ ದಿನ ಅಂತ ಹೇಳ್ಬೇಕಾಗತ್ತೆ. ಯಾಕೆಂದರೆ ವಿಶ್ವ ದಿನಾಚರಣೆ ಅಂತ ಈಗಾಗಲೇ ನಮಗೆ ಮಾಹಿತಿ ಕೊಟ್ಟಾಗ ನಮ್ಮ ಆಯುಕ್ತರು, ನಗರಸಭೆಯ ಆಯುಕ್ತರು ಏನು ಸರ್ ಮಾಡೋದು, ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ಸರ್ ನೀವು ಯಾವ ಕಾರ್ಯಕ್ರಮ ಮಾಡಬೇಕು ಹೇಳಿ ಸರ್, ಅದನ್ನು ಯಶಸ್ವಿಯಾಗಿ ನಮ್ಮ ರವಿ ಕಿರ್ಲೋಸ್ಕರ್ ಬಡಾವಣೆ ವತಿಯಿಂದ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಸರ್ ಇದ್ದಿದ್ರಲ್ಲಿ ನಾವು ಪರಿಶೀಲನೆ ಮಾಡಿದ್ದೀವಿ. 31 ವಾರ್ಡಲ್ಲಿ ಉತ್ತಮವಾದ ವಾರ್ಡು ಅಂದರೆ ಅದು 13ನೇ ವಾರ್ಡು ಬುದ್ಧವತಿ ಲೇಔಟ್ ಇರ್ಬೋದು ಅಥವಾ ರವಿ ಕಿರ್ಲೋಸ್ಕರ್ ಬಡಾವಣೆ ಇರ್ಬೋದು. ಎರಡರಲ್ಲಿ ಎಲ್ಲಾದರೂ ಒಂದು ಕಡೆ ಪ್ರೋಗ್ರಾಮ್ ಮಾಡಿಕೊಡಿ ಸರ್ ಅಂತ ಕೇಳಿದ್ರು. ಅದಕ್ಕೆ ನಾವು ನಮ್ಮ ಶ್ರೀಶಕ್ತಿ ಸಂಘದ ವತಿಯಿಂದ ಅಥವಾ ನಮ್ಮ ಬಡಾವಣೆಯ ಹಿರಿಯರು ನಾಗರಿಕರು ಎಲ್ರಿಗೂ ಮನವಿ ಮಾಡಿದಾಗ ಆಯಿತು ನಮ್ಮ ಬಡಾವಣೆಯಲ್ಲೇ ಮಾಡೋಣ ಅಂತಂದ್ರು. ಇವತ್ತು 10-10:30 ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ವಿ.
ನಿಜವಾಗ್ಲೂ ನೀವೆಲ್ಲ ನೋಡ್ದಂಗೆ ಇವತ್ತು ಈ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿದೆ ಅಂದರೆ ನಮ್ಮ ನಗರಸಭೆ ಆಫೀಸರಿಂದ ಹಿಡಿದು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಹಿಡಿದು ರೆವಿನ್ಯೂ ಎಲ್ಲರೂ ಕೂಡ ಇವತ್ತು ಆಫೀಸರ್ಗಳು ಇಲ್ಲಿ ಬಂದಿದ್ದಾರೆ, ಸ್ಪಂದಿಸಿದ್ದಾರೆ. ಸೊ ನಮ್ಮ ಈಗ ಆಯುಕ್ತರು ಇಲ್ಲಿ ಬಡಾವಣೆಗೆ ಬರ್ತಾರೆ ಅಂದಿದ್ದಕ್ಕೆ ನಮ್ಮ ಬಡಾವಣೆ ಎಷ್ಟು ಮಟ್ಟಿಗೆ ಕ್ಲೀನ್ ಆಗಿದೆ ಅಂದರೆ ಇನ್ನೊಂದು ತಿಂಗಳಾದರೂ ಹಿಂಗೆ ಇರುತ್ತೇನೋ ಅಚ್ಚುಕಟ್ಟಾಗಿ ಅಂತ. ನಮ್ಮ ಗಡಪ್ಪ ಅಂತ ಒಬ್ರು ಇದ್ದಾರೆ, ಅವರು ಅಷ್ಟೇ ಯಾವ್ದಾರ ಕಾರ್ಯಕ್ರಮ ಇದ್ರು ಅಂದ್ರೆ ಪೂರ್ತಿ ನೀಟಾಗಿ ಗುಡಿಸ್ಬಿಡ್ತಾರೆ. ಆಮೇಲೆ ಇನ್ನೊಂದು ತಿಂಗಳಾದ್ರೂ ಈ ಕಡೆ ಇರ್ಲಿ. ಅದಕ್ಕೋಸ್ಕರ ಈಗ ಈ ಆಯುಕ್ತರಿಗೆ ನಾನು ಹೇಳಿದೆ, ನಮ್ಮ ಮಾಹಿತಿ ನಾನು ಶಾಸಕರಿಗೂ ಮನವಿ ಮಾಡಿದೆ. ಸೊ ಇಲ್ಲ ನೀವು ಮಾಡಿ, ಬೇರೆ ಕಾರ್ಯಕ್ರಮ ಇದೆ ಅಂದರು. ಹಾಗಾಗಿ ನಮ್ಮ ಶಾಸಕರು ವಿಶ್ವನಾಥ್ ಅವರು ಹಾಗೂ ನಮ್ಮ ರಾಮಮೂರ್ತಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೆ. ಅವರೆಲ್ಲರೂ ಆಯ್ತು ನೀವು ಮಾಡಿ, ತೊಂದರೆ ಏನಿಲ್ಲ, ಸೊ ಆ ಬಡಾವಣೆಯಲ್ಲಿ ತಾನೇ ಮಾಡೋದು, ನಗರಸಭೆ ವತಿಯಿಂದ ಕ್ರಮ. ಮತ್ತೆ ಅವ್ರಿಗೆ ವಿತರಣೆ ಒಂದೊಂದು ಹೂವಿನ ಗಿಡಗಳನ್ನ ವಿತರಣೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಾನು ನಗರಸಭೆ ವತಿಯಿಂದ ನಗರಸಭೆ ಆಫೀಸರ್ಗಳಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಪ್ರಶಂಸನಾ ಪತ್ರ ಯಾಕೆ ಕೊಟ್ರು ಅಂದ್ರೆ ನಿಮ್ ನೋಡಿರ್ಬೋದು, ಪ್ರಶಂಸನಾ ಪತ್ರ ಸಾಧಾರಣ ಆ ಪತ್ರ ಕೊಡ್ಬೇಕಾದ್ರೆ ಎಲ್ಲರಿಗೂ ಕೊಡಲ್ಲ ಅಂತ ಹೇಳಿದ್ರು. ಏನ್ ಸರ್ ಬಂತ ನಮ್ಮ ಆಯುಕ್ತರು ಒಂದ್ಸರಿ ಬಂದು ಒಂದ್ ರೌಂಡ್ ಚೆಕ್ ಮಾಡಿದ್ರು. ಇಲ್ಲಪ್ಪ ನಿಮ್ ಬಡಾವಣೆಯಲ್ಲಿ ಕಸ ಗಾಡಿಗಳಿಗೆ ತುಂಬಾ ನೀಟಾಗಿ ವಿಂಗಡಣೆ ಮಾಡಿ ಕೊಡ್ತಾ ಇದ್ದೀರಿ, ಅದಕ್ಕೊಂದು ಪ್ರಶಂಸನಾ ಪತ್ರವನ್ನು ನೀಡಬೇಕು ಅಂತ ಹೇಳಿದ್ರು. ಹಾಗಾಗಿ ಅವರು ಅದನ್ನ ನಮ್ಮದೇ ಬಡಾವಣೆ ಗುರುತಿಸಿ ಎಲ್ಲಾ ಮಹಿಳೆಯರಿಗೂ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೂ ತುಂಬಾ ಹೃದಯ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ತರ ನಮ್ಮ ಬಡಾವಣೆ ಮಹಿಳೆಯರು ಕೂಡ ಅಷ್ಟೇ. ಅದರೊಳಗಾಗಿ ಮಹಿಳೆಯರೇ ಅತಿ ಹೆಚ್ಚಿನ ಕಸ ಬೆಳಗ್ಗೆ ಎದ್ದು ಗಂಡದಿರು ಮನೆಯಲ್ಲಿದ್ರೆ ಹೆಂಡತಿದಿರೆಲ್ಲ ಬಂದು ಕಸ ಹಾಕ್ತಿರ್ತಾರೆ ಆಚೆ ಕಡೆಗೆ. ನಿಜವಾಗ್ಲೂ ಆ ಟೈಮಲ್ಲಿ ನೀನು ನೋಡ್ಬೇಕು. ಅದಕ್ಕೆ ಆ ಗಾಡಿ ಡ್ರೈವರು ಮತ್ತೆ ಆ ಹೆಲ್ಪರ್ ಅವನಿಗೂ ಒಂದು ತುಂಬ ಹೃದಯ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 5 ನಿಮಿಷ 10 ನಿಮಿಷ 2 ನಿಮಿಷ ಅಥವಾ ಗಾಡಿಯಿಂದ ಧುಮುಕಿ ಅವ್ರ ಹತ್ರ ಕಸ ಇಸ್ಕೊಂಡು ಮೇಲ್ಕ್ ಹಾಕುವಂತ ನೇಚರನ್ನ ಬೆಳೆಸಿದ್ದಾರೆ. ಅದಕ್ಕೆ ಕಾರ್ಯಕರ್ತರು ನಮ್ಮ ಬಡಾವಣೆ ಮಹಿಳೆಯರೇ. ಯಾಕಂದ್ರೆ ಆ ವ್ಯಕ್ತಿಗೆ ಅಷ್ಟು ಸೌಜನ್ಯವನ್ನ ತೋರಿಸಿ ಅವನು ಕೂಡ ನಮ್ಮ ಟೀಮ್ಗೆ ಹೊಂದಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ. ಅವನಿಗೂ ಕೂಡ ನಾನು ಧನ್ಯವಾದ ಹೇಳಕ್ ಪಡ್ತೀನಿ. ಜೊತೆಗೆ ಇಡೀ ನಗರಸಭೆಯ ಆಫೀಸರ್ಸ್ ಏನಿದ್ದಾರೆ, ಹೆಲ್ಪರ್ ಇಂದ ಹಿಡಿದು ಶೀಪರ್ ಇಂದ ಹಿಡಿದು ಅವ್ರೆಲ್ರಿಗೂ ನಾನು ತುಂಬ ಹೃದಯ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ನಮ್ಮ ಬಡಾವಣೆಯನ್ನ ನಗರಸಭೆಯವರು ಗುರುತಿಸಿ 31 ವಾರ್ಡಲ್ಲಿ ನಮ್ಮ ವಾರ್ಡನ್ನ ಗುರುತಿಸಿ ನಾವೆಲ್ಲರೂ ಅದರಲ್ಲೂ ಮಹಿಳೆಯರು ನಾವೇ ಕಸಗಳನ್ನ ವಿಲೇವಾರಿ ಮಾಡೋದು, ಕ್ಲೀನಾಗಿ ಅದನ್ನ ವಿಂಗಡಣೆ ಮಾಡಿ ಹಾಕ್ತೀವಿ ಅಂತ ನಮಗೊಂದು ಪ್ರಶಸ್ತಿ ಪ್ರದಾನ ಪತ್ರ ಕೊಡ್ತಾರೆ ಅಂದ್ರೆ ಬಹಳ ಖುಷಿ ಆಗತ್ತೆ. ಇದನ್ನ ಇನ್ನ ನೀಟಾಗಿ ಮಾಡ್ಕೊಂಡು ಹೋಗೋಕೆ ಎಲ್ಲರೂ ನಾವು ಅವರಿಗೆ ಸಹಕಾರ ಕೊಡ್ತೀವಿ. ಇಲ್ಲಿ ಬಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಎಲ್ಲ ನಮ್ಮೆಲ್ಲ ಬಡಾವಣೆಯ ನಮ್ಮ ಎಲ್ಲ ರವಿ ಕಿರ್ಲೋಸ್ಕರ್ ಬಡಾವಣೆಯ ನಿವಾಸಿಗಳ ಪರವಾಗಿ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಜಿಪಿ ನಾರಾಯಣಪ್ಪ, ನಗರಸಭೆ ಪೌರಾಯುಕ್ತರಾದ ಕಾಂತರಾಜು ಹಾಗೂ ನಗರಸಭಾ ಸಿಬ್ಬಂದಿಗಳು, ಕಿರ್ಲೋಸ್ಕರ್ ಲೇಔಟ್ ಮುಖಂಡರುಗಳು, ನಿವಾಸಿಗಳು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.